ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ 7ನೇ ತಾರೀಕು ಫೆಬ್ರವರಿ 2025 ಮಿಸ್ಟರ್ ರಾಣಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಟ್ರೈಲರು ಮತ್ತು ಸಾಂಗ್ನ ನಾನು ಯೂಟ್ಯೂಬಲ್ಲಿ ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋರನ್ನ ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋರನ್ನ ನಾನು ಮಾತಾಡಿಸ್ತೀನಿ. ಅವರು ಈ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಾನು ನಿಮಗೆ ಇದನ್ನು ತೋರಿಸ್ತೀನಿ. ಇದೇ 7ನೇ ತಾರೀಕು ಫೆಬ್ರವರಿ 2025 ಮಿಸ್ಟರ್ ರಾಣಿ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಹೇಗಿದೆ ಮತ್ತು ಆ ಸಿನಿಮಾದ ಹಿಂದಿನ ಕಥೆಗಳೇನು ಅಂತ, ಆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರೋಂತಹ ಶಿಶಿರವರೀಗ ನಮ್ಮ ಜೊತೆ ಇದ್ದಾರೆ. ಅವರು ಒಂದಷ್ಟು 2 ಮಾತಿನಲ್ಲಿ ನಮಗೆ ಆ ಸಿನಿಮಾ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಅವ್ರು ಏನು ಮಾತು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ಮಿಸ್ಟರ್ ರಾಣಿ ಅನ್ನೋ ಸಿನಿಮಾ ಬಗ್ಗೆ ಸರ್ ನಿಮ್ಮ ಅನುಭವ ಏನು ಅಂತ 2 ಮಾತು ಹೇಳಿ ಸರ್. ತುಂಬ ಅದ್ಭುತವಾದಂಥ ಅನುಭವ ನನಗೆ ಈ ಸಿನಿಮಾದಲ್ಲಿ. ಯಾಕೆಂತಂದ್ರೆ ನಾನು ಈ ಥರದ ಕ್ಯಾರೆಕ್ಟರ್ ಮಾಡಿರೋದು ಇದೇ ಫಸ್ಟು. ನನ್ನ ಥಿಯೇಟರ್ ಡೇಸಿಂದ ಹಿಡಿದು ಈ ಸಿನಿಮಾವರೆಗೂ ತುಂಬ ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಪರ್ವನಲ್ಲಿ ಭೀಷ್ಮನ್ ಕ್ಯಾರೆಕ್ಟ್ರು, ಇನ್ನೊಂದು ಯಾರೋ ನಾಟಕದಲ್ಲಿ ಬ್ರಾಹ್ಮಣನ ಕ್ಯಾರೆಕ್ಟ್ರು, ಊರು ಭಂಗ ಫಸ್ಟ್ ನಾಟಕದಲ್ಲಿ ಸೈನಿಕನ ಕ್ಯಾರೆಕ್ಟ್ರು. ಅದಾದಮೇಲೆ ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡ್ಕೊಂಡು ಬಂದೆ. ಅದಾದಮೇಲೆ ಒಂದು 4-5 ಸಿನಿಮಾಗಳಿಗೆ ಹೋದೆ. ಅಲ್ಲೂ ಒಂದಷ್ಟು ಪಾತ್ರಗಳನ್ನು, ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟ್ರು, ಆಮೇಲೆ ಸಬ್ ಹೀರೋ ಕ್ಯಾರೆಕ್ಟರ್ ಒಂದು ಸಿನಿಮಾದಲ್ಲಿ, ಈ ಥರ ಹಲವಾರು. ಆಮೇಲೆ ಒಂದು ಸೂಪರ್ ಹೀರೋ ಫಿಲಮಲ್ಲಿ ಒಂದು ಕಾಮಿಡಿ ಶೇಡ್ ಇರುವಂಥ ವಿಲನ್ ಕ್ಯಾರೆಕ್ಟ್ರು, ಈ ಥರದ್ದು ಪಾತ್ರಗಳನ್ನ ಮಾಡ್ಕೊಂಡು ಬಂದೆ. ಬಟ್ ಈ ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಏಲಿಯನ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಅದು ಡಿಫ್ರೆಂಟ್ ಚಾಲೆಂಜೆಟಿಕ್ ಆಗಿತ್ತು ನನಗೆ. ಒಂದು ಏಲಿಯನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನಾನು. ಏಲಿಯನ್ ಕ್ಯಾರೆಕ್ಟರ್ ಸರ್. ಸರ್ ಈಗ ಈ ಸಿನಿಮಾದ ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಾ? ಈ ಸಿನಿಮಾದ ನಿರ್ದೇಶಕರು ಬಂದು ಮಧುಚಂದ್ರ ಸರ್ ಅಂತ. ಅವರು ಮುಂಚೆ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅದಕ್ಕೂ ಹಿಂದೆ ವಾಸ್ಕೋಡಿಗಾಮ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಒಂದು ಕೌಟುಂಬಿಕ ಕಥೆಗಳನ್ನು ಆಧರಿಸಿ ತೆಗೆದಿರೋಂಥ ಚಿತ್ರ. ಸೊ ಅದೇ ರೀತಿ ಇದು ಕೂಡ ಒಂದು ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮು, ಕೌಟುಂಬಿಕ ಆಧಾರಿತ ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ಪರ್ಸ್ನಲ್ ಆಗಿ ಇದರಲ್ಲಿ ಕ್ಯಾರೆಕ್ಟರ್ನ ನಾನು ಮಾಡೋದಕ್ಕೆ ಕೆಲವೊಂದು ಚಾಲೆಂಜಸ್ಗಳನ್ನ ನಾನು ಫೇಸ್ ಮಾಡಬೇಕಾಯಿತು. ಅಂದರೆ ಏಲಿಯನ್ಗಳ ಹಾವಭಾವನ ನಾನು ಸ್ಟಡಿ ಮಾಡಬೇಕಾಯಿತು. ಆಮೇಲೆ ಅವುಗಳ ಆಲೋಚನೆಗಳು ಹೇಗಿರುತ್ತೆ ಅಂತ ಸ್ಟಡಿ ಮಾಡಬೇಕಾಯಿತು. ಆಮೇಲೆ ಅವುಗಳದ್ದು ನಡಿಗೆಗಳು ಇದೆಲ್ಲ ಯಾವ ಥರ ಇರುತ್ತೆ ಅಂತ ನಾನು ಸ್ಟಡಿ ಮಾಡಿ ಕೊನೆಗೆ ಪ್ರಿಪ್ರೇಷನ್ ಆಗಿ ಸಿನಿಮಾಗೆ ಹೋಗಿದ್ದೀನಿ ನಾನು ಆ ಕ್ಯಾರೆಕ್ಟರ್ಗೆ. ಒಟ್ಟಾರೆಯಾಗಿ ನಿಮಗೆ ಸಿನಿಮಾ ಎಲ್ಲ ತುಂಬ ಖುಷಿ ಕೊಟ್ಟಿದೆ? ತುಂಬ ಖುಷಿ ಕೊಟ್ಟಿದೆ ಸರ್. ಈ ಸಿನಿಮಾನ ಜನ ಯಾಕೆ ಬಂದು ನೋಡಬೇಕು? ಮೊದಲನೇದಾಗಿ ನಾನು ಮೊದಲೇ ಹೇಳ್ದಂಗೆ ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋಂಥ ಫಿಲಮು. ಇತ್ತೀಚಿನ ದಿನಗಳಲ್ಲಿ ನಾವು ಈ ಥರ ಒಂದು ಹಾಸ್ಯಭರಿತ ಚಲನಚಿತ್ರವನ್ನು ನಾವು ನೋಡಿಯೇ ಇಲ್ಲ. ಆ ಭರವಸೆ ಅಂತೂ ನಾನು ಕೊಡ್ತೀನಿ. ಆಮೇಲೆ ಬಹುಮುಖ್ಯವಾಗಿ ಹೇಳಬೇಕಾಗಿರೋದು ಈ ಸಿನಿಮಾದ ನಾಯಕ ನಟ ದೀಪಕ್ ಸುಬ್ರಹ್ಮಣ್ಯ ಸರು. ಅಂದರೆ ಲಕ್ಷ್ಮೀ ನಿವಾಸ ಅಂತ ನೀವೇನು ಧಾರಾವಾಹಿ ನೋಡ್ತೀರಿ, ಅದರಲ್ಲಿ ಜಯಂತ್ ರೋಲ್ನ ಮಾಡಿರೋದವರು. ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಅವರ ನಟನೆ ನೋಡೋದಕ್ಕೋಸ್ಕರನಾದರೂ ಜನ ಬಂದು ನೋಡಬೇಕು ಸಿನಿಮಾನ, ಅಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಅವರು ಈಗಾಗಲೇ ಧಾರಾವಾಹಿಲಿ ಮಾಡಿರೋದ್ರಿಂದ ಒಂದಷ್ಟು ಮನೆ ಮಾತಾಗಿರ್ತಾರೆ. ಹೌದು, ತುಂಬಾ ಪ್ರಚಾರ ಆಗಿರ್ತಾರೆ. ಹೌದು. ಅವ್ರ ಆಕ್ಟಿಂಗ್ ನ ಅವರು ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಿರ್ತಾರೆ. ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ. ಅಂದ್ರೆ ಸರ್ ಮುಂಚೆನೂ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾರೆ, ಒಂದು 8-9 ಸಿನಿಮಾಗಳನ್ನ. ಬಟ್ ಈ ಮಟ್ಟದಲ್ಲಿ ಅವರು ಡೆಡಿಕೇಶನ್ ಹಾಕಿ ಮಾಡಿರೋದು ಇದೇ ಸಿನಿಮಾ. ಇದಕ್ಕೆ ತುಂಬಾ ಎಕ್ಸ್ಪೆಕ್ಟೆಡ್. ಸರಿ ಸರ್, ಓಕೆ. ಇಷ್ಟೊತ್ತು ಇವ್ರ ಜೊತೆ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಇವರು ಇಷ್ಟೊತ್ತು ಹೇಳಿದ್ರಲ್ಲ ಈ ಸಿನಿಮಾ ಬಗ್ಗೆ, ದಯವಿಟ್ಟು ತಾವೆಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಇವರೆಲ್ಲ ಶ್ರಮಕ್ಕೆ ಪ್ರತಿಫಲ ಏನು ಅಂತಂತಂದರೆ, ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋದು. ಕನ್ನಡಿಗರೆಲ್ಲ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಲ್ಲಿ ಆ ಸಿನಿಮಾ ಎಷ್ಟು ದಿನ ಓಡುತ್ತೋ ಅಷ್ಟು ಖುಷಿ ಸಿಗುತ್ತೆ. ಮತ್ತು ಆ ನಿರ್ಮಾಣ ಮಾಡಿರೋರಿಗೆ, ಅಲ್ಲಿ ಆ್ಯಕ್ಟಿಂಗ್ ಮಾಡಿರೋರಿಗೆ, ಅವ್ರಿಗೆಲ್ಲ ಒಂದು ಒಳ್ಳೇದಾಗಲಿ. ದಯವಿಟ್ಟು ಕನ್ನಡಿಗರೆಲ್ಲ ಕನ್ನಡ ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಈಗ ಈ ಸಿನಿಮಾದ ಪ್ರಚಾರ ಮಾಡಲಿಕ್ಕೆ ಇವರು ನಿಂತಿದ್ದಾರೆ. ತುಂಬ ಚೆನ್ನಾಗಿ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಒಳ್ಳೇದಾಗಲಿ. ಮತ್ತು ಈ ಮಿಸ್ಟರ್ ರಾಣಿ ಸಿನಿಮಾಗೂ ಕೂಡ ಒಳ್ಳೇದಾಗಲಿ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತಾ
ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್. Thank you. ಕಡೆಯದಾಗಿ ನಿಮ್ಮ ಮಿಸ್ಟರ್ ರಾಣಿ ಸಿನಿಮಾ ಬಗ್ಗೆ ನಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಹೇಳ್ಬಿಡಿ ಸರ್. ಫೆಬ್ರವರಿ 7ನೇ ತಾರೀಕು ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನನ್ನ ಪ್ರಕಾರ ರೀಸೆಂಟ್ ಇಯರ್ಸಲ್ಲಿ ಇಂಥ ಒಂದು ಅದ್ಭುತವಾದ ಕಾಮಿಡಿ ಚಿತ್ರವನ್ನು ನಾವು ಯಾರೂ ನೋಡೇ ಇಲ್ಲ. ಸೊ ಥಿಯೇಟ್ರ್ನಲ್ಲೇ ಈ ಸಿನಿಮಾ ನೋಡಿ ಎಲ್ಲರೂ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮಿಸ್ ಮಾಡ್ದೇನೆ ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.